ಇವತ್ತು ಈ ಪ್ರೆಸ್ ಮೀಡಿಯಾ ಕರೆದ ಉದ್ದೇಶ ಏನಂತಂದರೆ, ಸೊ ರೀಸೆಂಟಾಗಿ ನಡೆದಂತಹ PDP ಮೀಟಿಂಗಲ್ಲಿ ಶಾಸಕರಾದಂಥ H. ವೆಂಕಟೇಶ್ ಅವರು KDP ಮೀಟಿಂಗಲ್ಲಿ ಸೋಲಾರ್ ಮಹೇಶ್ AW ಅವರ ಹತ್ರ ತಾಲೂಕಲ್ಲಿ ಅಕ್ರಮವಾಗಿ ಖಾಸಗಿ ಕಂಪನಿಗಳು ಅಕ್ರಮವಾಗಿ 200 ಕೋಟಿಗಳನ್ನು ಅಕ್ರಮ ಮಾಡಿದೆ ಎಂದು AW ಮಹೇಶ್ ಅವರನ್ನು ಪ್ರಶ್ನೆ ಮಾಡಿರ್ತಾರೆ. ಬಂದಿಲ್ಲ ಅಂದ್ಬಿಟ್ಟು ಪ್ರಶ್ನೆ ಮಾಡಿರ್ತಾರೆ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಮಹೇಶ್ ಅವರ ಇದರಲ್ಲಿ ಏನೂ ಪಾತ್ರ ಇಲ್ಲ. ಅವರು ತುಮಕೂರು ಜಿಲ್ಲಾಧಿಕಾರಿಗಳಾದಂತಹ DC ಅವರು ಮತ್ತು ಸೋಲಾರ್ ಸಂಸ್ಥೆ ಮುಖ್ಯ ಅಧಿಕಾರಿಗಳು ಇವರ ಒಂದು ಮೇಲಾಧಿಕಾರಿಗಳ ಆದೇಶದಲ್ಲಿ ಇವರು ನಮ್ಮ ತಾಲೂಕಿನ ಒಂದು CSR ಹಣವನ್ನು ಬೇರೆ ತಾಲೂಕಿಗೆ ವರ್ಗಾವಣೆ ಆಗಿದೆ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ತರಹ ಮಹೇಶ್ AW ಅವರಿಗೆ ಯಾವುದೇ ಸಂಬಂಧವಿಲ್ಲ. ಇನ್ನು ಅದೇ ಥರ ಏನು 200 ಕೋಟಿ ಏನು ತಾಲೂಕಿನ ಅಧ್ಯಕ್ಷರಾದಂತಹ ತಾಲೂಕಿನ AAP ಅಧ್ಯಕ್ಷರಾದಂತಹ ತಿಪ್ಪೇಸ್ವಾಮಿ ಅವರು ಇವತ್ತು ಆರೋಪ ಮಾಡಿದ್ದಾರೆ. ಇದು ರಾಜಕೀಯ ಷಡ್ಯಂತ್ರ ಮತ್ತು ರಾಜಕೀಯ ಆರೋಪ ಅಷ್ಟೇ. ಇದು ಯಾವುದೇ ಒಂದು ಇವತ್ತು 200 ಕೋಟಿ ನಮ್ಮ ತಾಲೂಕಲ್ಲಿ ಆಕ್ರಮಣ ಆಗಿದೆ ಅಂತ ಅದಕ್ಕೂ ಮತ್ತು ಅದು ಸರ್ಕಾರಕ್ಕೆ ಏನು ಸಂಬಂಧ ಇದ್ದು ಇದು ಖಾಸಗಿಯಲ್ಲಿ ಆಗಿರಬೇಕು. ಅದು ಬಿಟ್ಬಿಟ್ಟು ಇವರು ತಾಲೂಕಲ್ಲಿ ಇವರ ಒಂದು ಪಕ್ಷದ ಒಂದು ಇದನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಇವರು ತಾಲೂಕಿನ ಸರ್ಕಾರಿ ಅಧಿಕಾರಿಗಳ ಮೇಲೆ ಅಲಿಗೇಷನ್ ಮಾಡೋದು ಇದು ಸರಿಯಲ್ಲ ಅನ್ನೋದು ನಮ್ಮ ಒಂದು ಇದು ಅಭಿಪ್ರಾಯ. ಅಧಿಕಾರಿಗಳಿಂದ ತುಂಬಾ ಅಭಿವೃದ್ಧಿ ಕುಂಠಿತ ಆಗಿದೆ. ಇವತ್ತು ನೀವು ನಿಮ್ಮ ಒಂದು ರಿಯಲ್ ಎಸ್ಟೇಟು ಮತ್ತು ಇನ್ನೊಂದು ಕಾರಣಕ್ಕಾಗಿ ಇಲ್ಲಿ ತಾಲೂಕಿನ ಅಧಿಕಾರಿಗಳನ್ನು ಇವತ್ತು ನೀವು ಬ್ಲೇಮ್ ಮಾಡೋದು ಸರಿಯಲ್ಲ. ನೀವು ಅದೇ ಏನೋ ಅಕ್ರಮ ಎಸಗಿದ್ರೆ ನೀವು ಸಂಬಂಧಪಟ್ಟ ಒಂದು ಮುಖ್ಯಾಧಿಕಾರಿಗಳ ಜೊತೆ ಅವ್ರನ್ನ ಪ್ರಶ್ನೆ ಮಾಡಬೇಕು, ಇಲ್ಲ DC ಅವ್ರನ್ನ ಪ್ರಶ್ನೆ ಮಾಡಬೇಕು. ಅದು ಬಿಟ್ಬಿಟ್ಟು ಕೆಳ ಹಂತದ ಅಧಿಕಾರಿಯಾದಂಥ ಮಹೇಶ್ ಅವರನ್ನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಯಾವುದೇ ಥರ ಇರೋದಿಲ್ಲ. ಇದು ತುಂಬ ಖಂಡನೀಯ ಮತ್ತು ಶೋಚನೀಯ. ಒಬ್ಬ ಸರ್ಕಾರಿ ಅಧಿಕಾರಿಗಳನ್ನು ಬ್ಲೇಮ್ ಮಾಡೋದು.